ನಮ್ಮ ಆಸೆಗಳಿಗೆ ಮಿತಿಯೇ ಇರುವುದಿಲ್ಲ ಜಾನಕಿ. ಮಾವನವರು ಇಷ್ಟು ದಿನವಾದರೂ ನಮ್ಮೊಂದಿಗೆ ಇದ್ದಾರಲ್ಲ ಎಂದು ಸಮಾಧಾನ ಪಟ್ಟುಕೊಳ್ಳಬೇಕು. ಅವರು ಮಿಥಿಲೆಯಲ್ಲಿದ್ದರೂ ಅವರ ಆಶೀರ್ವಾದ ಸದಾ ನಮ್ಮನ್ನು ಕಾಯುತ್ತಿರುತ್ತದೆ. ರಾಮಚಂದ್ರ, ಗುರು ಹಿರಿಯರ ಮೇಲಿನ ನಿನ್ನ ಗೌರವ ಭಾವನೆಯನ್ನು ಕಂಡು ನಮಗೆ ಸಂತೋಷವಾಗಿದೆ. ನಮ್ಮ ಪುತ್ರಿಯರು ಈ ಅರಮನೆಯಲ್ಲಿ ನೆಮ್ಮದಿಯಿಂದ ಇರುತ್ತಾರೆ. ಅದಕ್ಕಿಂತ ಸಂತೋಷ, ತೃಪ್ತಿ ಬೇರೆ ಯಾವುದಿದೆ? ಮಾವನವರೇ, ನನ್ನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ನೀವಾಗೇ ಆಗಮಿಸಿ ನಮ್ಮನ್ನು ಆಶೀರ್ವದಿಸಿದ್ದೀರಿ. ಅದಕ್ಕೆ ನಾವು ನಿಮಗೆ ಕೃತಜ್ಞರಾಗಿದ್ದೇವೆ. ನಮ್ಮ ಪಿತೃಸ್ಥಾನದಲ್ಲಿ ನಿಂತು ಹರಿಸಿದ್ದೀರಿ. ಸಾಕ್ಷಾತ್ ದಶರಥ ಮಹಾರಾಜರೇ ಹರಿಸಿದಂತಾಯಿತು. ಮಾವನವರೇ, ನಿಮ್ಮಲ್ಲಿ ನನ್ನದೊಂದು ವಿನಂತಿ ಇದೆ. ಅದೇನೆಂದು ಹೇಳು ರಾಮಚಂದ್ರ. ಮಿಥಿಲಾಧೀಶರಿಗೆ ನೀಡುವ ಉಡುಗೊರೆಯನ್ನು, ರತ್ನಾಭರಣಗಳನ್ನು ನೀವು ದಯಮಾಡಿ ಸ್ವೀಕರಿಸಬೇಕು. ಆ ನಂತರ ಮಿಥಿಲೆಗೆ ನೀವು ಪ್ರಯಾಣ ಬೆಳೆಸಬಹುದು. ನನ್ನ ಪ್ರಿಯ ಸೋದರ ಭರತ ನಿಮ್ಮೊಂದಿಗೆ ಬರುತ್ತಾನೆ. ಭರತ, ಅಪ್ಪಣೆ ಮಾಡು ಸೋದರ. ಮಾವನವರನ್ನು, ಅತ್ತೆಯವರನ್ನು ಸುರಕ್ಷಿತವಾಗಿ ಮಿಥಿಲೆಗೆ ಮುಟ್ಟಿಸಿ ಬರಬೇಕು. ಅದು ನನ್ನ ಭಾಗ್ಯ. ರಾಮಚಂದ್ರ, ಅಲ್ಲ, ಅಯೋಧ್ಯೆಯ ಮಹಾರಾಜ. ತಮ್ಮ ಮಾತನ್ನು ನಾವು ಗೌರವಿಸುತ್ತೀವಿ. ಆದರೆ ನನ್ನದು ಒಂದು ವಿನಂತಿ ಇದೆಯಲ್ಲ. ಅಗತ್ಯವಾಗಿ ಹೇಳಬಹುದು. ಮಹಾರಾಜ, ಅಯೋಧ್ಯೆಯ ರಾಜನಾದ ನೀನು ಮಿಥಿಲೆಯ ರಾಜನಾದ ನನಗೆ ರತ್ನಾಭರಣಗಳನ್ನು ಕೊಡಲು ಬಯಸಿದೆ. ಆದರೆ ಒಬ್ಬ ತಂದೆಯಾಗಿ ನಾನು ಆ ಉಡುಗೊರೆಗಳನ್ನು ನನ್ನ ಮಗಳಾದ ಸೀತೆಗೆ ಕೊಡಲು ಬಯಸಿದೆ. ಏನು ಹೇಳುತ್ತಿರುವಿರಿ? ನಿಮ್ಮ ಮಾತುಗಳನ್ನು ನಾನು ಕೇಳಿದೆ. ನನ್ನ ಮಾತುಗಳನ್ನು ನೀವು ಒಪ್ಪಬೇಕಲ್ವೇ? ನಿಮ್ಮ ಇಚ್ಛೆಯಂತೆ ಆಗಲಿ ಮಾವನವರು. ಸಹೋದರ ಯುಧಾಜಿತು, ನನಗಾಗಿ ಬಹಳ ಹೊತ್ತಿನಿಂದ ಕಾಯುತ್ತಿರುವೆಯಾ? ಹೆಚ್ಚು ಹೊತ್ತೇನು ಆಗಲಿಲ್ಲ ಸೋದರಿ. ಬಂದಾಗ ನಿನ್ನೊಡನೆ ಮಾತನಾಡಿದ್ದು. ಆ ನಂತರ ಪಟ್ಟಾಭಿಷೇಕದ ಸಂಭ್ರಮದಲ್ಲಿ ಸಮಯವೂ ಇರಲಿಲ್ಲ. ಅದಕ್ಕಾಗಿಯೇ ಬಂದೆ. ಹೌದು ಸಹೋದರ, ಸಮಯವೇ ಸಿಗಲಿಲ್ಲ. ಪಟ್ಟಾಭಿಷೇಕ ಒಂದೇ ದಿನದ ಸಮಾರಂಭವೇ ಆದರೂ ಅದಕ್ಕೆ ಮಾಡಿಕೊಳ್ಳಬೇಕಾದ ಸಿದ್ಧತೆ ಅಪಾರ. ಅತಿಥಿಗಳ ಆಗಮನ, ಸ್ವಾಗತ, ಸತ್ಕಾರ, ಉಡುಗೊರೆ, ಬೀಳ್ಕೊಡುಗೆ, ಹೀಗೆ ನೂರಾರು ಕೆಲಸಗಳು. ನಿನ್ನ ಮಾತು ನಿಜ ಸಹೋದರಿ. ಇಂಥ ಅಭೂತಪೂರ್ವ ಸಮಾರಂಭವನ್ನು ನಾನು ಕಂಡಿರಲೇ ಇಲ್ಲ. ನಿಜ ಸಹೋದರ, 14 ವರ್ಷಗಳ ಹಿಂದೆ ಈ ಪಟ್ಟಾಭಿಷೇಕ ನಡೆದಿದ್ದರೆ ಇಷ್ಟೊಂದು ವೈಭವದಿಂದ ಸಾಗುತ್ತಿರಲಿಲ್ಲವೆನಿಸುತ್ತದೆ. ಹೋಗಲಿ ಬಿಡು. ರಾಮನು ಇನ್ನಷ್ಟು ತೇಜಸ್ಸಿನಿಂದ, ತನ್ನ ಪರಾಕ್ರಮ ಪ್ರೌಢಿತ್ಯಗಳಿಂದ ಅಪಾರ ಖ್ಯಾತಿಯನ್ನು ಪಡೆದು ಸಿಂಹಾಸನವನ್ನೇರಿದ್ದಾನೆ. ರಾಮನು ರಾಜನಾಗುವ ಮೊದಲೇ ಅವನ ಖ್ಯಾತಿ ಬಹುದೂರದವರೆಗೆ ವ್ಯಾಪಿಸಿದೆ. ಬಹುಜನಗಳ ಶ್ಲಾಘನೆಗೆ ಪಾತ್ರನಾಗಿದ್ದಾನೆ. ರಾಮನಿಗೆ ಖ್ಯಾತಿ ಬಂದಂತೆ ಈ ನಿನ್ನ ಸಹೋದರಿಗೆ ಕುಖ್ಯಾತಿ ಬಂತಲ್ಲ ಸಹೋದರ. ನೀನು ಅದನ್ನು ಇನ್ನೂ ಮರೆತಿಲ್ಲವೇ? ಎಲ್ಲರೂ ಮರೆತಿದ್ದಾರೆ. ಈ ಅಳಕನ್ನು ನೀನೇಕೆ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವೆ? ನಾನು ಮರೆತಿದ್ದೇನೆ ಸಹೋದರ. ಆದರೆ ಆಗಾಗ ನನ್ನ ಮನಸ್ಸಿನಾಳದಲ್ಲಿ ಅಪರಾಧಿ ಭಾವನೆ ನನ್ನನ್ನು ಕುಟುಕುತ್ತಿದೆ. ಬೇಡ ಸೋದರಿ, ಈ ಕೊಂಚ ಅಳುಕನ್ನು ಕೂಡ ನಿನ್ನ ಮನಸ್ಸಿನಿಂದ ಕಿತ್ತೆಸೆದು ಬಿಡು. ಏನೋ ನಡೆಯಬಾರದು ನಡೆದು ಹೋಯಿತು. ಅದು ಗತಕಾಲಕ್ಕೂ ಸೇರಿದ್ದಾಯಿತು. ಈಗ ಲಭಿಸಿರುವ ಆನಂದವನ್ನು ತೆರೆದ ಮನಸ್ಸಿನಿಂದ ಅನುಭವಿಸು. ಹೌದು ಸಹೋದರ, ನಾನು ಅದನ್ನೇ ಮಾಡುತ್ತಿದ್ದೇನೆ. ಏಕೆಂದರೆ ನಾನು ಮಾಡಿದ ತಪ್ಪು ಈಗ ಸರಿ ಹೋಗಿದೆ. ನನ್ನ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾಗಿದೆ. ಮತ್ತೇಕೆ ಚಿಂತೆ? ರಾಮರಾಜನಾದರೆ ನಿನಗೆ ಸಂತೋಷವಲ್ಲವೇ?
ಅತ್ತೆಯವರೇ. ದೀರ್ಘ ಸುಮಂಗಲಿ ಬಾ. ಸೀತೆ, ನೀನೇಕೆ ಈ ಪುಷ್ಪಗಳನ್ನು ತಂದಿರುವೆ? ನಿಮ್ಮ ಪೂಜೆಗೆಂದೇ ತಂದೆ. ಸಖಿಯ ಬಳಿ ಹೇಳಿರಬಹುದಿತ್ತಲ್ಲ. ಮೊದಲು ಬಹಳ ಸಲ ನಾನೇ ತಂದು ಕೊಡುತ್ತಿದ್ದೆಯಲ್ಲವೇ? ಆಗ ನೀನು ನನ್ನ ಸೊಸೆ ಮಾತ್ರ. ಆದರೆ ಈಗ ನೀನು ಮಹಾರಾಣಿ. ಮಹಾರಾಣಿಯಾದವಳು ಈ ಕೆಲಸವೆಲ್ಲ ಮಾಡಬಹುದೇ? ಮೊದಲು ನಿಮ್ಮ ಸೊಸೆ, ನಂತರ ಮಹಾರಾಣಿ. ಮಹಾರಾಣಿಯಾದೆನೆಂದರೆ ಸೊಸೆಯ ಪಟ್ಟ ಇಲ್ಲವಾಗುತ್ತದೆಯೇ? ನನ್ನ ಪಾಲಿಗೆ ನೀವೇ ಈಗಲೂ ಮಹಾರಾಣಿ. ಸೀತೆ, ನಿನ್ನ ಈ ಸೌಮ್ಯತೆ, ಸರಳತೆ ನನ್ನ ಮನಸ್ಸನ್ನು ಗೆದ್ದು ಬಿಟ್ಟಿದೆ. ಆದರೂ ಶಿಷ್ಟಾಚಾರ ಎಂಬುದಿದೆಯಲ್ಲ. ಖಂಡಿತ ಸಂತೋಷವಾಗುತ್ತಿದೆ, ಅಪಾರವಾದ ಸಂತೋಷವಾಗುತ್ತಿದೆ. ಹಾಗೆ ರಾಮಚಂದ್ರ ಎಂತಹ ಗುಣವಂತ, ಅವನನ್ನು ಎಲ್ಲರೂ ಎಷ್ಟೊಂದು ಪ್ರೀತಿಸುತ್ತಾರೆ ಎಂಬುದನ್ನು ತಿಳಿದು ಹೆಮ್ಮೆಯ ಭಾವನೆಯೂ ಇದೆ. ನನ್ನ ಪುತ್ರ ಭರತ ಸಿಂಹಾಸನವನ್ನೇರಿದ್ದರೆ ಜನರು ಇಷ್ಟೊಂದು ಸಂತೋಷ ಪಡುತ್ತಿರಲಿಲ್ಲ ಎಂಬ ಸತ್ಯ ನನಗೀಗ ಸ್ಪಷ್ಟವಾಗಿ ಕಾಣುತ್ತಿದೆ. ರಾಮಚಂದ್ರನಂತಹ ಅಣ್ಣನಿಗಾಗಿ ತಾಯಿಯನ್ನು ನಿಂದಿಸಿದ ನನ್ನ ಪುತ್ರ ಭರತನ ಬಗ್ಗೆ ಮೆಚ್ಚಿಕೊಳ್ಳಬೇಕೆನಿಸುತ್ತಿದೆ. ನನ್ನ ಸೋದರಿ ಇಷ್ಟೊಂದು ಒಳ್ಳೆಯವಳಾಗುವಳೆಂದು ನಾನು ಸಂತೋಷ ಪಡುತ್ತೇನೆ, ಹೆಮ್ಮೆ ಪಡುತ್ತೇನೆ. ನೀನು ಈ ಅರಮನೆಯಲ್ಲಿ ನೆಮ್ಮದಿಯಿಂದ ಇರುತ್ತಿ ಎಂದು ಸಮಾಧಾನದಿಂದ ನಾನು ಕೇಕೆಯ ದೇಶಕ್ಕೆ ಮರಳುತ್ತೇನೆ. ಸಹೋದರ, ನೀನೀಗ ಹೊರಡುತ್ತಿರುವೆಯಾ? ಇಷ್ಟು ಬೇಗ ಹೋಗಬೇಕೆ? ಹೋಗಲೇಬೇಕಲ್ಲ ಸಹೋದರಿ. ಆತಂಕದಿಂದ ಮುಂದೆ ನಾನು ಆನಂದದಿಂದ ಹೋಗುತ್ತೇನೆ. ರಾಮಚಂದ್ರನಿಗೆ ಹೇಳಿ ಪ್ರಯಾಣವನ್ನು ಬೆಳೆಸುತ್ತೇನೆ. ವೃದ್ಧರಾದ ತಂದೆಯವರನ್ನು ಬಿಟ್ಟಿರಬಾರದಲ್ಲವೇ? ಹೌದು ಸಹೋದರ, ನೀನು ಹೊರಡಬೇಕು. ಸಹೋದರ, ತಂದೆಯವರಿಗೆ ನನ್ನದೇ ಚಿಂತೆಯಾಗಿರುತ್ತದೆ. ಅವರಿಗೆ ತಿಳಿಸು, ನಿಮ್ಮ ಪುತ್ರಿಯ ಬಗ್ಗೆ ಚಿಂತಿಸುವ ಯಾವ ಕಾರಣವೂ ಇಲ್ಲವೆಂದು. ಹಾಗೆ ಅವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸು. ಆಗಲಿ ಸೋದರಿ. ಆ ಶಿಷ್ಟಾಚಾರವೆಲ್ಲ ನಿಮ್ಮ ಪುತ್ರನ ಜೊತೆ ಸಿಂಹಾಸನದಲ್ಲಿ ಕುಳಿತಿರುವಾಗ ಮಾತ್ರ. ಉಳಿದಂತೆ ನಾನು ನಿಮ್ಮ ಸೊಸೆಯೇ, ಹಾಗೆಯೇ ಇರಬೇಕೆಂದು ನನ್ನ ಆಸೆ. ಮಹಾರಾಣಿ ಎಂದು ಗಾಂಭೀರ್ಯದ ಗೂಡಿನಲ್ಲಿರುವುದು ನನಗೆ ಇಷ್ಟವಿಲ್ಲ. ಸೀತೆ, ಯಾವ ಅಧಿಕಾರವೂ ನಿನ್ನಲ್ಲಿ ಅಹಂಕಾರವನ್ನು ಉಂಟು ಮಾಡುತ್ತಿಲ್ಲ. ನಿನ್ನ ಮನಸ್ಸನ್ನು ಕದಡುವುದಿಲ್ಲ. ಸದಾ ನೀನು ಹೀಗೇ ಇರು. ಇರುತ್ತೇನೆ ಅತ್ತೆಯವರೇ. ನಿಮ್ಮ ಆಶೀರ್ವಾದದಿಂದ ಎಂದೂ ನಾನು ಅಹಂಕಾರದ ಅಮಲಿಗೆ ಒಳಗಾಗುವುದಿಲ್ಲ. ನಿಮ್ಮ ಪುತ್ರನೂ ಕೂಡ ಅಧಿಕಾರ ಕೇವಲ ಜನರ ಸೇವೆಗೆ ದೊರೆತ ಅವಕಾಶವೆಂದೇ ನಡೆಯುತ್ತಿದ್ದಾರೆ. ನಿಜ, ದಶರಥ ಮಹಾರಾಜರು ಕೂಡ ಇದನ್ನೇ ಪಾಲಿಸುತ್ತಿದ್ದರು. ರಾಮಚಂದ್ರನು ಅದನ್ನೇ ಅನುಸರಿಸುತ್ತಿದ್ದಾನೆ. ರಘುವಂಶದ ಆದರ್ಶವು ಇದೆಯಲ್ಲವೇ? ಅದು ನನಗೆ ಗೊತ್ತಿದೆ ಅತ್ತೆಯವರೇ. ಸರ್ವರ ಸುಖದಲ್ಲಿಯೇ ರಾಜಾರಾಣಿಯರ ಸುಖವಿದೆ ಎಂದು ಭಾವಿಸಿ ನಾನು ನಡೆದುಕೊಳ್ಳುತ್ತೇನೆ. ಸೀತೆ, ನಿನ್ನಂಥ ಸೊಸೆಯನ್ನು ಪಡೆದ ನಾನು ನಿಜವಾಗಲೂ ಭಾಗ್ಯಶಾಲಿ. ಮಾವ, ನೀವು ಹೊರಟು ಬಿಟ್ಟಿರಾ? ಹೌದು ರಾಮಚಂದ್ರ, ಹೊರಡಲೇಬೇಕಲ್ಲವೇ? ಜನಕ ಮಹಾರಾಜರು ಮಿಥಿಲೆಗೆ ಹೊರಡುತ್ತಿದ್ದಂತೆ ನೀವು ಹೊರಡುತ್ತಿರುವುದರಿಂದ ಈ ಅರಮನೆ ಬರಿದಾದಂತೆ ಅನಿಸುತ್ತಿದೆ ಮಾವ. ಲಕ್ಷ್ಮಣ, ನಿಮ್ಮ ಈ ಪ್ರೀತಿ ಅಭಿಮಾನ ಕಂಡು ನನ್ನ ಹೃದಯ ತುಂಬಿ ಬರುತ್ತಿದೆ.
ಆದರೂ ನಾನು ಬಹುಕಾಲ ಇಲ್ಲಿ ಇರುವಂತಿಲ್ಲ, ಹೋಗಲೇಬೇಕು. ಲಕ್ಷ್ಮಣ, ನೀನು ಮಾವನ ಜೊತೆಗೆ ಹೋಗಿ ಅವರನ್ನು ಸುರಕ್ಷಿತವಾಗಿ ಕೇಕೆಯ ದೇಶಕ್ಕೆ ಮುಟ್ಟಿಸಿ ಬಾ. ಆಗಲಿ ಸಹೋದರ. ಆದರೆ ಇವರು ಇನ್ನೂ ಕೆಲವು ದಿನ ನಮ್ಮೊಂದಿಗೆ ಇರಬಹುದಾಗಿತ್ತು. ನಾವು ಆಸೆ ಪಡುವುದರಲ್ಲಿ ತಪ್ಪೇನೂ ಇಲ್ಲ ಸೋದರ. ಆದರೆ ಇವರ ತಂದೆಯವರು ವೃದ್ಧರಾಗಿದ್ದಾರೆ ಎಂಬುದನ್ನು ನಾವು ಮರೆಯಬಾರದು. ನಮ್ಮ ಪ್ರೀತಿಯ ಕಾರಣದಿಂದ ಇವರ ರಾಜ್ಯಾಡಳಿತಕ್ಕೆ ನಾವು ಅಡ್ಡಿ ಆಗಬಾರದು. ರಾಮಚಂದ್ರ, ಸರ್ವರ ಹಿತವನ್ನು ಬಯಸುವ ನಿನ್ನ ಗುಣ ಅಪೂರ್ವ. ಎಲ್ಲವನ್ನು ಸಕಾರಣವಾಗಿ ಆಲೋಚಿಸಿ ನಿರ್ಧಾರ ಕೈಗೊಳ್ಳುವ ನಿನ್ನ ಗುಣ ಬಹು ವಿಶೇಷವಾಗಿದೆ. ಮಾವ, ನೀವು ಭರತನೊಬ್ಬನಿಗೆ ಮಾತ್ರ ಮಾವನಲ್ಲ, ನಾವು 4 ಸೋದರರಿಗೂ ಸೋದರ ಮಾವನೇ. ನಮಗೆ ನಮ್ಮ ಎಲ್ಲ ಮಾತೆಯರು ಒಂದೇ ಎಂಬ ಭಾವನೆ ಹೇಗಿದೆಯೋ ನಿಮ್ಮ ಮೇಲೂ ಅದೇ ರೀತಿ ಇದೆ. ನೀವು ಇಲ್ಲಿಗೆ ಬಂದದ್ದು ನಮ್ಮ ನೈತಿಕ ಶಕ್ತಿಯನ್ನು ಬಲಪಡಿಸಿದಂತಾಯಿತು. ನಿಮ್ಮ ಆಗಮನ ಇಂತಹ ಸಂದರ್ಭದಲ್ಲಿ ಕೈಕೆಯ ಮಾತೆಯವರಿಗೆ ಪ್ರಿಯವಾಗಿರುತ್ತದೆ. ನಮ್ಮ ಉಡುಗೊರೆಯನ್ನು ಸ್ವೀಕರಿಸಿ ಲಕ್ಷ್ಮಣನೊಂದಿಗೆ ನೀವು ಪ್ರಯಾಣ ಬೆಳೆಸಬಹುದು. ರಾಮಚಂದ್ರ, ನೀನು ಅಪ್ಪಣೆ ಕೊಟ್ಟೆಯಲ್ಲ, ಅಷ್ಟು ಸಾಕು. ನೀನು ಉಡುಗೊರೆ ಕೊಟ್ಟೆ, ನಾನದನ್ನು ತೆಗೆದುಕೊಂಡೆ ಎಂದು ತಿಳಿದುಕೋ. ಇಲ್ಲ ಮಾವ, ನೀವು ನಿರಾಕರಿಸುವಂತಿಲ್ಲ. ನನಗೆ ಈಗಾಗಲೇ ಉಡುಗೊರೆ ಬಂದಿದೆ ಲಕ್ಷ್ಮಣ. ಯಾವ ಉಡುಗೊರೆ? 14 ವರ್ಷಗಳ ಹಿಂದೆ ನನ್ನ ಸೋದರಿ ಕೈಕೆ ಮಾಡಿದ ಅಪರಾಧದಿಂದ ಏನೆಲ್ಲ ಅನಾಹುತವಾಯಿತು. ನೀನು ಅವಳನ್ನು ಉದಾರವಾಗಿ ಕ್ಷಮಿಸಿದೆ, ಅದೂ ಒಂದು ಉಡುಗೊರೆ. ಮತ್ತೆ ನೀನು ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಕೈಕೆಗೆ ಸಂತೋಷವನ್ನುಂಟು ಮಾಡಿದೆ, ಅದು ಮತ್ತೊಂದು ಉಡುಗೊರೆ. ಇಂಥ ಅಮೂಲ್ಯವಾದ ಉಡುಗೊರೆಗಳ ಮುಂದೆ ಬೇರೆ ಇನ್ಯಾವ ಉಡುಗೊರೆ ಇದೆ ರಾಮಚಂದ್ರ? ಲಕ್ಷ್ಮಣ, ಮಾವ, ವಿಭೀಷಣ, ನೀನು ಪುಷ್ಪಕ ವಿಮಾನ ನೀಡದಿದ್ದರೆ ರಾಮ, ಸೀತಾ, ಲಕ್ಷ್ಮಣರು ಸೂಕ್ತ ಸಮಯದಲ್ಲಿ ಇಲ್ಲಿಗೆ ಬರಲಾಗುತ್ತಿರಲಿಲ್ಲ. ನಾವು ಬರುವುದು ತಡವಾಗುತ್ತಿತ್ತು. ಹೌದು ಸುಗ್ರೀವ, ರಾಮಚಂದ್ರ ಬರುವುದು ತಡವಾದರೆ ಭರತ ಅಗ್ನಿ ಪ್ರವೇಶ ಮಾಡುವನೆಂಬ ವಿಷಯ ಕೇಳಿ ನನಗೆ ಆಘಾತವಾಯಿತು. ಆಗಲೇ ನನಗೆ ಪುಷ್ಪಕ ವಿಮಾನದ ನೆನಪಾದದ್ದು. ಅದರಿಂದ ಬಹಳ ಒಳ್ಳೆಯದಾಯಿತು. ನಾವೆಲ್ಲರೂ ಶ್ರೀರಾಮಚಂದ್ರರ ಪಟ್ಟಾಭಿಷೇಕದ ವೈಭವವನ್ನು ಕಣ್ತುಂಬ ನೋಡುವಂತಾಯಿತು. ನಾವೆಲ್ಲರೂ ಅಯೋಧ್ಯೆಗೆ ಬರಲು ಶ್ರೀರಾಮಚಂದ್ರ ಒಪ್ಪಿ ನಮ್ಮನ್ನು ಇಲ್ಲಿಗೆ ಕರೆತಂದಿದ್ದು ನಮ್ಮ ಭಾಗ್ಯ. ಹೌದು ವಿಭೀಷಣ, ಈಗ ಇಲ್ಲಿ ಕುಳಿತು ಯೋಚಿಸುತ್ತಿರುವಾಗ ಇದೆಲ್ಲ ಕನಸೋ ನನಸೋ ಎಂಬ ಭ್ರಮೆಯಾಗುತ್ತಿದೆ. ಎಲ್ಲಿಯ ಕಿಷ್ಕಿಂದೆ, ಎಲ್ಲಿಯ ಲಂಕೆ, ಎಲ್ಲಿಯ ಅಯೋಧ್ಯ? ಮಾನವರು, ದಾನವರು, ವಾನರರು ಮಿತ್ರರಾಗುವ ಈ ಅಪೂರ್ವ ಸಮಾಗಮ ಸಾಧ್ಯವೆಂದು ನಾವು ಎಂದಾದರೂ ಊಹೆ ಮಾಡಿಕೊಂಡಿದ್ದೆವಾ? ಅದೇ ರಾಮಚಂದ್ರನ ಮಹಿಮೆ ಸುಗ್ರೀವ. ಅಸಾಧ್ಯವಾದದ್ದನ್ನು ಸಾಧಿಸಿ ತೋರಿಸುವ ಸಾಮರ್ಥ್ಯ ರಾಮಚಂದ್ರನ ವ್ಯಕ್ತಿತ್ವದಲ್ಲೇ ಇದೆ. ಅದೇ ಅವನತ್ತ ನನ್ನನ್ನು ಸೆಳೆಯಿತು. ರಾಮನ ಪರವಾಗಿ ನಿಲ್ಲುವುದು ಧರ್ಮದ ಪರವಾಗಿ ನಿಂತಂತೆ ಎಂದು ನಿರ್ಧರಿಸಿ ರಾವಣನನ್ನು ತ್ಯಜಿಸಿ ಬಂದದ್ದು ಒಳ್ಳೆಯದೇ ಆಯಿತು. ನೀನು ಈಗ ರಾಜನಾಗಿರುವುದರಿಂದ ಲಂಕೆಗೆ ಒಳ್ಳೆಯದಾಯಿತು. ಕಿಷ್ಕಿಂದೆಗೆ ನಾನು ರಾಜನಾಗುವಂತಾಯಿತು. ರಾಮನ ಸ್ನೇಹದಿಂದ ನಾವಿಬ್ಬರು ಸ್ನೇಹಿತರಾಗುವಂತಾಯಿತು. ಹೌದು ಸುಗ್ರೀವ, ನಮ್ಮ ಈ ಸ್ನೇಹ ಸದಾ ದೃಢವಾಗಿರಬೇಕು, ಉತ್ತರೋತ್ತರ ಅಭಿವೃದ್ಧಿ ಹೊಂದಬೇಕು. ಈ ಸ್ನೇಹ ಬಂಧುತ್ವದಿಂದ ಇನ್ನಷ್ಟು ದೃಢವಾಗುವುದು ಸಾಧ್ಯವಾಯಿತು. ಸುಗ್ರೀವ, ಶ್ರೀರಾಮಚಂದ್ರನ ಸಖನಾದ ನಿನ್ನ ಬಂಧುತ್ವವನ್ನು ಯಾರು ತಾನೇ ಬೇಡವೆನ್ನುತ್ತಾರೆ? ನಾವು ಇಲ್ಲಿಂದ ಹೊರಟ ಮೇಲೆ ಲಂಕೆಯಲ್ಲೋ ಕಿಷ್ಕಿಂಧೆಯಲ್ಲೋ ಕಲೆತು ಮಾತನಾಡೋಣ. ಹಾಗೇ ಆಗಲಿ. ಆದರೆ ನನಗೆ ಈ ಅಯೋಧ್ಯೆಯನ್ನು ಬಿಟ್ಟು ಹೋಗಲು ಮನಸ್ಸಾಗುತ್ತಿಲ್ಲ. ನಮ್ಮ ಕಿಷ್ಕಿಂಧೆಯು ನನಗೆ ಮರೆತು ಹೋದಂತಾಗಿದೆ. ನನಗೂ ಹಾಗೆ ಆಗಿದೆ. ಶ್ರೀರಾಮಚಂದ್ರನ ಸನ್ನಿಧಿಯಲ್ಲಿದ್ದರೆ ಎಲ್ಲವೂ ಮರೆತು ಹೋಗುತ್ತದೆ. ಆದರೆ ರಾಮಚಂದ್ರ ಮರೆಯುವುದಿಲ್ಲ. ನಾವು ಸುಮ್ಮನಿದ್ದರೂ ಅವನು ನಮ್ಮ ಕರ್ತವ್ಯವನ್ನು ನೆನಪು ಮಾಡಿಕೊಡದೆ ಬಿಡುವುದಿಲ್ಲ.
ರಾಮಚಂದ್ರ ನೆನಪು ಮಾಡಿಕೊಡುವವರೆಗೆ ಕಾಯುವುದರ ಬದಲು ನಾವೇ ರಾಮನ ಬಳಿಗೆ ಹೋಗಿ ಅವನ ಅನುಮತಿ ಪಡೆದು ಹೊರಡುವುದು ಒಳ್ಳೆಯದು. ಹೌದು ವಿಭೀಷಣ, ಮೊದಲು ನೀನು ರಾಮಚಂದ್ರನನ್ನು ಕಂಡು ಅನುಮತಿ ಪಡೆದುಕೋ, ನಂತರ ನಾನು ಬಂದು ಕಾಣುತ್ತೇನೆ. ಹಾಗೆ ಆಗಲಿ ಸುಗ್ರೀವ. ಆದರೆ ನಮ್ಮ ಬಂಧುತ್ವದ ಮಾತನ್ನು ಮರೆಯಬೇಡ. ಸತ್ಯವಂತನಾದ ಶ್ರೀರಾಮನ ಅರಮನೆಯಲ್ಲಿ ಆಡಿದ ಮಾತುಗಳನ್ನು ಅವನ ಮಿತ್ರನಾಗಿ ನಾನು ಮರೆಯುವುದುಂಟೆ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಶ್ರೀರಾಮ್.